ರೈತ ಕೋಟಾದಲ್ಲಿ ನಾನು ಸಚಿವಾಕಾಂಕ್ಷಿಯಾಗಿದ್ದೇನೆ. ಚನ್ನಗಿರಿ ಕ್ಷೇತ್ರದ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಯುವ ನಾಯಕರಿಗೆ ಅವಕಾಶ ನೀಡುವುದಕ್ಕೆ ವರಿಷ್ಠರು ಸೂಚನೆಯನ್ನ ಕೊಟ್ಟಿದ್ದಾರೆ. ನನಗೆ ಸಚಿವ ಸ್ಥಾನ ನೀಡಿದ್ರೆ ಅಚ್ಚುಕಟ್ಟಾಗಿ ನಿಭಾಯಿಸ್ತೀನಿ. ಡಿಕೆ ಶಿವಕುಮಾರ್ ಮನೆ ಭೇಟಿ ವೇಳೆ ಶಿವಗಂಗಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ. ನನಗೆ ಕೂಡ ಸಚಿವ ಸ್ಥಾನವನ್ನ ನೀಡಿದ್ರೆ ನಾನು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋಗ್ತೀನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಮನೆಗೆ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ಶಿವಗಂಗಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಹನುಮಂತರಾಜು ಶಿವಗಂಗಾ ಅವರ ಜೊತೆ ಮಾತನಾಡ್ತಿದ್ದಾರೆ. ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ಶಿವಗಂಗಾ ಅವರು, ಬನ್ನಿ ಕೇಳ್ತಾ ಹೋಗೋಣ. ನಮ್ ಜೊತೆ ಚನ್ನಗಿರಿ ಶಾಸಕರಂತ ಬಸವಗಂಗಾ ಇದ್ದಾರೆ, ಬನ್ನಿ ಮಾತಾಡ್ತಾ ಹೋಗೋಣ. 100ಕ್ಕೆ 100 ಶಿವಕುಮಾರ್ ಸರ್ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಆಸೆ ಪಟ್ಟರು ಮೊದಲಿಗೆ ನಾನು. ಇವತ್ತು ಮುಖ್ಯಮಂತ್ರಿ ಆದ್ಮೇಲೂ ಸಂತೋಷ ಪಡೋರು ಮೊದಲಿಗೆ ನಾನೇ. ಅವ್ರಿಗೆ ಆ ಭಗವಂತ ಉತ್ತಮ ಆಡಳಿತ ಕೊಡೋ ಶಕ್ತಿ ಕೊಡಲ್ಲ, ದೇವರ ಪ್ರಾರ್ಥನೆ ಮಾಡಿ. ನಾನು ಸಹ ಮನವಿ ಮಾಡಿದ್ದೆ, ಏನ್ ನೂತನವಾಗಿ ಆಯ್ಕೆ ಆದಂತ ಶಾಸಕರು 5 ರಿಂದ 10 ಜನಕ್ಕೆ ಅವಕಾಶ ಮಾಡಿಕೊಡಿ ಅಂತ ಪೂರ್ವಕವಾಗಿ ಹೈಕಮಾಂಡ್ ತೀರ್ಮಾನ ತಗೊಂಡಿದೆ ಅನ್ನೋದು ಮಾಹಿತಿ ಬಂದಿದೆ. ನಾವೊಂದು ರೈತ ಕೂಟದಲ್ಲಿ ಒಂದು ಅವಕಾಶ ಮಾಡ್ಲಿ ಅಂತ ನಾನು ಮನವಿ ಮಾಡಿದ್ದೀನಿ. ಚನ್ನಗಿರಿ ಕ್ಷೇತ್ರದಿಂದ ಸಾಕಷ್ಟು ದಿನಗಳಿಂದ ಸಚಿವಾಕಾಂಕ್ಷೆ ಆಗಿರ್ಲಿಲ್ಲ, ಯಾರು ಇರ್ಲಿಲ್ಲ. ಈಗ ನೀವು ಯುವ ಮುಖಂಡರಾಗಿದ್ದರಿಂದ ಅದ್ರ ಬಗ್ಗೆ ನೀವೇನು ಹೇಳ್ತೀವಿ? ಕಳೆದ ಮುಖ್ಯಮಂತ್ರಿ JH ಪಟೇಲ್ ಹೋದ ನಂತರ ಸುಮಾರು 25-30 ವರ್ಷದ ಯಾವುದೇ ರೀತಿಯ ಕ್ಯಾಬಿನೆಟ್ ಅಲ್ಲಿ ಅವಕಾಶ ಸಿಕ್ಕಿಲ್ಲ, ಮಂತ್ರಿ ಸ್ಥಾನ ಅವಕಾಶ ಸಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಆ ಒಂದು ಪರಿಗಣಿಸಿ ಏನು 25-30 ವರ್ಷ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಸಚಿವ ವ್ಯವಸ್ಥೆ ಆಗಲಿಲ್ಲದ ಕಾರಣ ಜೊತೆಗೆ ರೈತ ಕೂಟದಲ್ಲಿ ಒಂದು ಅವಕಾಶ ಮಾಡಬೇಕಂತ ಮನವಿ ಮಾಡ್ತೀನಿ. ಡಿಕೆ ಶಿವಕುಮಾರ್ ಅವರ ಆಡಳಿತದಲ್ಲಿ ತಾವು ಏನೆಲ್ಲ ನಿರೀಕ್ಷೆ ಮಾಡ್ತಿದ್ದೀರಿ? ಉತ್ತಮವಾದ ಆಡಳಿತ, ಉತ್ತಮವಾದ ಒಂದು ಸಂಘಟನೆ, ಪಕ್ಷ ಸಂಘಟನೆನೂ ಆಗಲಿ ಅಂತ ಬಯಸ್ತಾ ಇದ್ದೀನಿ. ಇದಿಷ್ಟು ಚನ್ನಗಿರಿ ಕ್ಷೇತ್ರದ ಬಸವಗಂಗಾ ಅವರ ಶಾಸಕರಾದ ಚನ್ನಗಿರಿ ಶಾಸಕರಾದ ಬಸವಗಂಗಾ ಅವರ ಮಾತಾಗಿದ್ದಾಗಿತ್ತು. ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಫ್ಯಾನ್ಸ್ ಫುಲ್ ಖುಷಿ ಆಗೋಗ್ಬಿಟ್ಟಿದ್ದಾರೆ. ವಿಸ್ತಾರ ನ್ಯೂಸ್ ಜೊತೆ ಸಂತಸವನ್ನ ಹಂಚಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು. ಸಹಜವಾಗಿ ಡಿಕೆ ಶಿವಕುಮಾರ್ ಅವರ ಫಾಲೋವರ್ಸ್ಗೆ, ಅವರ ಅಭಿಮಾನಿಗಳಿಗೆ ಇದು ಖುಷಿಯನ್ನ ತರುವಂತಹ ವಿಚಾರ. ಬಹಳ ಸಮಯದಿಂದಲೂ ಕೂಡ ಈ ಕ್ಷಣಕ್ಕಾಗಿ ಕಾಯ್ತಾ ಇದ್ದಂತಹ ಅಭಿಮಾನಿಗಳು ಕನಕಪುರ ಬಂಡೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ನಡೆದಂತಹ ಒಂದು ವಿಶೇಷ ಅಭಿಷೇಕ ಅಂತಂದ್ರೂ ಕೂಡ ಇದು ತಪ್ಪಾಗ್ಲಿಕ್ಕಿಲ್ಲ. ವಿಸ್ತಾರ ಪ್ರತಿನಿಧಿ ರಂಜನ್ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಅಭಿಮಾನಿಗಳು ಈ ಸಂದರ್ಭದಲ್ಲಿ? ಸದ್ಯಕ್ಕೆ ಇವತ್ತು ಲೋಕಭವನದಲ್ಲಿ ಹೊಸ ಮುಖ್ಯಮಂತ್ರಿ ಪ್ರಮಾಣ ವಚನ ಇದೆ, ಅಂದ್ರೆ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಇದೆ. ಸೊ ನನ್ನ ಜೊತೆ ಮಾತನಾಡೋಕೆ ಡಿಕೆ ಶಿವಕುಮಾರ್ ಅಭಿಮಾನಿಗಳು, ಕಾರ್ಯಕರ್ತರಿದ್ದಾರೆ. ಬನ್ನಿ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಸೊ 2 ವರ್ಷಗಳ ಆಳ್ವಿಕೆ ಇರುತ್ತೆ. ಫಸ್ಟ್ ರಿಯಾಕ್ಷನ್ ಅಭಿಮಾನಿಗಳದ್ದು? ಬಹಳ ಸಂತೋಷ ಸರ್ ಅಭಿಮಾನಿಗಳದ್ದು. ಡಿಕೆ ಸಾಹೇಬ್ರು ಆಗ್ತಾ ಇರೋದ್ರಿಂದ ಇಡೀ ಕರ್ನಾಟಕ ಜನ ಭಾಳ 2 ವರ್ಷ ಚೆನ್ನಾಗಿದ್ದ ರಾಜ್ಯಭಾರ ಆಡ್ತಾರೆ ಅಂತ ಭಾಳ ನಂಬಿಕೆ ಇದೆ. ಆದರೆ ನಮ್ಮ ಸಿದ್ದರಾಮಣ್ಣವರು ಚೆನ್ನಾಗಿ ಮಾಡಿದ್ರು, 3 ವರ್ಷ ಮಾಡಿದ್ರು. ಹಂಗೆ ಮುಂದುವರಿಸ್ಕೊಂಡು ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ, ಡೆವಲಪ್ಮೆಂಟು ಮಾಡ್ತಾರೆ. ಬೆಂಗಳೂರು ರಿಂಗ್ ರೋಡ್ಸು ನಮ್ಮ ಡಿಕೆ ಸಾಹೇಬರಿಗೆ ಭಾಳ ಮನಸ್ಸಿದೆ. ರಿಂಗ್ ರೋಡ್ಸ್ ಮಾಡಬೇಕು, ಇಂಪ್ರೂವ್ಮೆಂಟ್ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕು ಅಂತ ಭಾಳ ಇದೆ. ಯೂತ್ಗೆ ಎಲ್ಲ ಕೆಲಸ ಸಿಗಬೇಕು ಅಂತ ಭಾಳ ಇದೆ. SM ಕೃಷ್ಣ ಕಾಲದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಂದಿತ್ತು, ಆದ್ದರಿಂದ ಆ ಬ್ರೈನ್ ಇವ್ರ ಹತ್ರ ಇದೆ. ಅವ್ರ ಹತ್ರ ಗಡಿ ಕಲ್ತಿರೋದ್ರಿಂದ ಕನಕಪುರದವರು ಬಂಡೆನಿಂದ ಬಂದಿರೋದ್ರಿಂದ ಬಂಡೆ ಹೊಡೆದು ಹೆಂಗೆ ಕಷ್ಟ 40 ವರ್ಷ ಎಷ್ಟು ಕಷ್ಟ ಬಿದ್ದಿದ್ದಾರೆ, 4 years ಎಷ್ಟು ಕಷ್ಟ ಬಿದ್ದರು ಅಂತ ನಮಗೂ ಎಲ್ಲ ಕಾರ್ಯಕರ್ತರಿಗೆಲ್ಲ ಗೊತ್ತು. ಇವತ್ತು CM ಆಗ್ತಾ ಇರೋದಿಗೆ ಇಡೀ ಕರ್ನಾಟಕ ಜನ ಬಹಳ ಸಂತೋಷವಾಗಿ ಬೀಳ್ತಾ ಇದೆ ಸರ್. ಸರ್, ತಮ್ಮ ಹತ್ರ VIP ಪಾಸ್ ಇದೆ, ಹಂಗಾದ್ರೆ ತಾವು ಲೋಕಭವನದ ಒಳಗೋಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ದೃಶ್ಯಕ್ಕೆ ಸಾಕ್ಷಿ ಆಗ್ತೀರಾ? ಹೌದು ಸರ್, ಕಣ್ಣು ತುಂಬಂತೀರಿ. ಬಹಳ ಸಂತೋಷವಾಗಿದೆ ನಮಗೆ. ನಾವು ಕಟ್ಟ ಕಾಂಗ್ರೆಸ್ ಕಾರ್ಯಕರ್ತರು ಸಾಹೇಬರು ಆಗ್ತಾ ಇರೋದ್ರಿಂದ ಬಹಳ ಸಂತೋಷ ಪಡಿಸ್ತೀರಿ ಸರ್. ಅಲ್ಟಿಮೇಟ್ ಆಗಿ ಶಿವಕುಮಾರ್ ಸಾಹೇಬ್ರಿಂದ ನಾವು ಇದನ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಿದೀವಿ. ಕರ್ನಾಟಕದ ಜನತೆ ಜೊತೆಗೆ ನೀವು ಕನಕಪುರ ಅಂತ ಹೇಳಿದ್ರಿ, ಸೊ ಕನಕಪುರ ಜನತೆ ಇದನ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಿದೀವಿ ಅಂದ್ರೆ ಯಾವ್ದನ್ನ ಸರ್? ಮೊದಲ 5 ಯೋಜನೆಗಳು. ಮೊದಲು ಯೋಜನೆ ಇದು ಎಲ್ಲ ಇವಾಗ ನಮ್ಮ 5 ಗ್ಯಾರಂಟಿ ಏನಿದೆಯೋ 5 ಗ್ಯಾರಂಟಿನೂ ನಮ್ಮದು 28 ಗಂಟೆ ಪೂರೈಸ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಇದು ಎಲೆಕ್ಷನ್ ಬಂದಾಗೋದು ಇದೇ ಕಂಟಿನ್ಯೂ ಮಾಡಿ 28ಗೂ ಸರ್ಕಾರ ಬರ್ತದೆ ಸರ್. ಬಹಳ ನಂಬಿಕೆ ಇದೆ. ಯಾಕೆಂತಂದ್ರೆ ಆ ನಂಬಿಕೆ ಮೇಲೆನೆ ಜನ ತೀರ್ಪು ಕೊಟ್ಟಿರೋದು. 136 ಸೀಟ್ ಕೊಟ್ಟಿದ್ದಾರೆ. ಅದರಿಂದ ಏನು ತೊಂದರೆ ಆಗಲ್ಲ ಸರ್. 28ಗೂ ಬರ್ತದೆ ಸರ್ಕಾರ. ಈ 5 ಗ್ಯಾರಂಟಿಗಳನ್ನು ಹಂಗೆ ಮುಂದುವರಿಸ್ಕೊಂಡು ಹೋಗ್ತಾರೆ ಸರ್. ಯಾವುದೂ ಇದು ಆಗಲ್ಲ, ಇನ್ನು ಇಂಪ್ರೂವ್ಮೆಂಟ್ ಮಾಡ್ತಾರೆ ಸರ್. ಸರ್, ಈಗ ನೀವು ಹೇಳಿ ಸರ್, ಈಗ ಎಲ್ಲಿಂದ ಬಂದಿದ್ದೀರಾ? ನಾವು ಇಲ್ಲೇ ಬೆಂಗಳೂರಿನ
ಅವರು ಡಿ ಕೆ ಶಿವಕುಮಾರ್ ಬಲೆ ಪ್ರಯತ್ನ ಮಾಡಿದ್ರು. ಬಲೆ ಪ್ರಯತ್ನ ಅಂದ್ರೆ ಸೀಟು ತಗೊಬೇಕು ಅಂತ ಬಲೆ ಅವಸ್ಥೆ ಮಾಡಿದ್ರು. ಎಸ್ ಎಂ ಕೃಷ್ಣ ಅವ್ರು ಏನ್ ಮಾಡ್ಯಾರ ಅಂತ ಅವ್ರ ಆಸೆ ತೃಪ್ತಿ ಮಾಡಬೇಕು ಅಂತ ತುಂಬಾ ಆಸೆ ಐತೆ. ರೋಡ್ಗಳು ಕ್ಲೀನ್. ಈಗ ನೀವು ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಯಾ ಅಥವಾ ಕಾಂಗ್ರೆಸ್ನ ಶಿವಕುಮಾರ್ ಅಭಿಮಾನಿ? ಅವರು ಇದರಲ್ಲೇ ಇರೋದು ನಾವು. ಅದರಿಂದ ನಾವು ಕೇಳ್ತಾ ಇರೋದು ಪ್ರಯತ್ನ ಮಾಡಿ ಅವರು ರೋಡ್ಗಳು, ಜನಗಳಿಗೆ ನೀರು ಸೌಕರ್ಯ, ಮೇಕೆದಾಟು ನೀರು ಎಲ್ಲ ತಂದು ನಾವು ಸಂಸ್ಕೃತಿಯಾಗಿ ಮಾಡ್ತೀವಿ ಅಂತ ಬಲ ಕೊಟ್ಟಿದ್ದಾರೆ. ನಾವು ಅದನ್ನ ನೋಡೋಣ ಅಂತ ಬಂದವು. ಅವ್ರು ಏನ್ ಹೇಳವ್ರು ಅದನ್ನ ಭಾವಿಸ್ತಾರೆ. ಸೀಟ್ ಬಲ ಅವಸ್ಥೆ ಬಿದ್ರು. ಸೀಟು ತುಂಬಾ ನಮ್ಗೆಲ್ಲ ಸಂತೋಷ. ಮಾಡ್ಬೇಕು ಕಸ ಇನ್ನೊಂದು ಅಲ್ಲಿ ಇಲ್ಲಿ ಕೆಲವು ಏರಿಯಾದಲ್ಲಿ ಕಸಗಳು ಹಾಕ್ತಾರೆ, ಅದನ್ನ ಅಚ್ಚುಕಟ್ಟು ಮಾಡಿಸ್ಬೇಕು ಅಂತ ನಾವು ಕೇಳ್ಕೊಂತ ಇರೋದು ತುಂಬಾ ಅಭಿಮಾನಿಗಳು. ಅಂದ್ರೆ ಬೆಂಗಳೂರು ನಗರದಲ್ಲಿ ಕಸ ಸಮಸ್ಯೆ ಇದೆ. ಸೊ ಕಸ ಸಮಸ್ಯೆ ಬಗೆಹರಿಸಬೇಕು. ಅವರು ರೋಡ್ಗಳದು ತುಂಬಾ ರೋಡ್ಗಳು, ಇನ್ನೊಂದು ಹಳ್ಳಿಗೆ ನೀರು ಪ್ರಯತ್ನ ಮಾಡಬೇಕು. ಹಳ್ಳಿ ಜನ ತುಂಬಾ ಬರಗಾಲದಿಂದ ಇದು ಮಾಡ್ತಾರೆ. ಅಷ್ಟೇ ಸಂತೋಷವಾಗಿ ನೀರು, ಮಳೆ ನೀರು ಜೋರಾಗಿ ಇದಾಗುತ್ತೆ. ಧರ್ಮಸಿಂಗ್ಲಲ್ಲಿ ಏನಾಯ್ತೋ ಅದೇ ಇದರಲ್ಲಿ ನೀರು ಸಂತುಷ್ಟಾಗಿ ಮಳೆ ಬರ್ತದೆ. ನಿಮ್ಮ ಹೆಸರು? ಕೃಷ್ಣಪ್ಪ ಅಂತ. ಕೃಷ್ಣಪ್ಪ ಸರ್, ನೀವ್ ಹೇಳಿ. ಪಕ್ಕಾ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ 35 ವರ್ಷ ಪಕ್ಕಾ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅಭಿಮಾನಿ. ಸಿದ್ದರಾಮಯ್ಯ ಅವರು ಆಶೀರ್ವಾದದಿಂದ ಅವ್ರು ಬಿಟ್ಟಿದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ಏನ್ ಮಾಡ್ಬೇಕು ಅಂದ್ರೆ ಬಹಳ ಅಭಿವೃದ್ಧಿ ಮಾಡಬೇಕು. ಮೊದಲು ಸುತ್ತಮುತ್ತ ಕಸ ಎಲ್ಲ ಅದೆಲ್ಲ ಬೆಂಗಳೂರಲ್ಲಿ ಸ್ವಚ್ಛತೆ ಮಾಡಬೇಕು. ಅಲ್ಲಿಂದ ನೀರಾವರಿ ಬಹಳ ಚೆನ್ನಾಗಿರುತ್ತೆ. ನಮ್ಮ ಹಳ್ಳಿಗಳಿಗೆಲ್ಲ ಕಾವೇರಿ ನೀರು ಹತ್ತ ಇದೆ, ಅದರಿಂದ ಕಾವೇರಿ ನೀರು ಕೊಡಿಸ್ಬೇಕು. ಅದರಿಂದ ಇವಾಗ ಏನು ಅಂದ್ರೆ ಡಿ ಕೆ ಶಿವಕುಮಾರ್ ಇದು ಗಂಗಾ ಯೋಜನೆ, ಇವರು ಫಲ ಯೋಜನೆ ಅವೆಲ್ಲ ಕೊಡಬೇಕು.